ಬಿಜೆಪಿ ಹಿಂದುತ್ವದ ಕಾರ್ಡ್ಗೆ ಕಾಂಗ್ರೆಸ್ನಿಂದ ಜಾತ್ಯತೀತ ಕಾರ್ಡ್ ಪ್ರತ್ಯಾಸ್ತ್ರ. ಮೋದಿ ಹಾಗೂ ಬಿಜೆಪಿಗೆ ತಿರುಗೇಟ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ತಯಾರಿ ನಡೆಸಿಕೊಂಡಿದೆ. ಪ್ರಚಾರದಲ್ಲಿ ಜಾತ್ಯತೀತ ಸಂದೇಶ ನೀಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಎಂಪಿ ಚುನಾವಣೆ ಬಿಜೆಪಿಯಿಂದ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿರೋದು. ಬಾಯ್ಕಾಟ್ ವಿಚಾರ, ಕೇಸರಿ ಶಾಲು, ಈ ಎಲ್ಲ ವಿಚಾರಗಳಲ್ಲಿ ಕಾಂಗ್ರೆಸ್ನಿಂದ ತಕ್ಕ ಉತ್ತರ ನೀಡೋದು. ಜಾತ್ಯತೀತ ನೆಲೆಗಟ್ಟಿನಲ್ಲಿ ಜಾತ್ಯತೀತ ವ್ಯವಸ್ಥೆಯ ವಿಚಾರ ಪ್ರಚಾರ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿಕೊಳ್ತಾ ಇದೆ. ಸೊ ಹಿಂದುತ್ವ ವರ್ಸಸ್ ಜಾತ್ಯತೀತ ಕಾರ್ಡ್ ಅನ್ನೋ ಫೈಟ್. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್. ನೋ ಡೌಟ್ ಬಿಜೆಪಿಗೆ ಹಿಂದುತ್ವ ಬಹಳ ದೊಡ್ಡ ಅಸ್ತ್ರ ಮೋದಿ ಹೆಸರಿನ ಜೊತೆಗೆ. ಸೊ ಹಿಂದುತ್ವವನ್ನ ಜಾತ್ಯತೀತತೆ ಕಾರ್ಡ್ ಮೂಲಕ ಯಾವ ರೀತಿ ಕೌಂಟರ್ ಮಾಡೋ ಪ್ಲಾನ್ ಕಾಂಗ್ರೆಸ್ದು? ಖಂಡಿತವಾಗಿ ವಿಜಯ್, ಕಳೆದ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಹಿಂದುತ್ವ ವರ್ಸಸ್ ಜಾತ್ಯತೀತ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗ ಮಾಡಿತ್ತು. ಅದು ಸಕ್ಸಸ್ ಅನ್ನ ಕಂಡಿತ್ತು. ಆ ಮುಖಾಂತರ ರಾಜ್ಯದಲ್ಲಿ ಅಧಿಕಾರಕ್ಕೂ ಕೂಡ ಬರಲಾಯಿತು. ಈಗ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಹಜವಾಗಿ ಬಿಜೆಪಿ ನಾಯಕರು ಹಿಂದುತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹನುಮತ್ ಧ್ವಜ ವಿಚಾರ ಇರ್ಬೋದು, ಜೊತೆಗೆ ಈಗ ಹನುಮಾನ್ ಚಾಲೀಸ್ ಪಠಣ ವಿಚಾರ ಇರ್ಬೋದು, ಮತ್ತೆ ಶಾಪಲ್ಲಿ ಯಾವುದೋ ಒಬ್ಬ ಯುವಕನ ವಿರುದ್ಧ ನಡೆದಂಥ ಅನ್ಯಕೋಮಿನ ನಾಯಕರ ದಾಳಿ ವಿಚಾರ ಇಟ್ಕೊಂಡು ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಪ್ರಮುಖವಾಗಿ ಈಗಾಗಲೇ ಜಾತ್ಯತೀತ ಅಸ್ತ್ರ ಅಂದ್ರೆ ಎಲ್ಲಾ ಸಮುದಾಯಗಳ ಸಮಾವೇಶವನ್ನು ಕೂಡ ಮಾಡಲಿಕ್ಕೆ ಈಗ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನ ನಡೆಸಿರೋದ್ರ ಜೊತೆಗೆ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳ ವಿಚಾರ ಕುರಿತಂತೆ ಕೂಡ ಜನರಿಗೆ ತಿಳುವಳಿಕೆಯನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಮಾವೇಶ ಆಯೋಜನೆ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಸಾರ್ವತ್ರಿಕ ಚುನಾವಣೆ ವಿಧಾನಸಭೆಯ ಸಂದರ್ಭದಲ್ಲಿ ಯಾವ ರೀತಿ ಹಲಾಲ್ ಕಟ್ ವಿಚಾರ ಇರ್ಬೋದು, ಕೇಸರಿ ಸಾಲ್ ವಿಚಾರ ಇರ್ಬೋದು, ಈ ರೀತಿಯ ವಿಚಾರಗಳನ್ನ ಇಟ್ಕೊಂಡು ಯಾವ ರೀತಿ ಬಿಜೆಪಿ ನಾಯಕರು ಮತಯಾಚನೆ ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ಯಾವ ರೀತಿ ಜಾತ್ಯತೀತ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ, ಕಾಂಗ್ರೆಸ್ನಿಂದ ಮಾತ್ರನೇ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನ ನೀಡಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ಮತದಾರರಿಗೆ ತಿಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನು ನಡೆಸಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಪ್ರಿಯಾಂಕಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ರೇವಂತ್ ರೆಡ್ಡಿ ಸೇರಿದಂತೆ ಪ್ರಮುಖ ನಾಯಕರನ್ನ ಕರೆಸೋದ್ರ ಮುಖಾಂತರ ಎಲ್ಲ ಸಮುದಾಯದ ಎಲ್ಲ ವರ್ಗಗಳ ಅಂದ್ರೆ ರಾಜ್ಯದಲ್ಲಿ ಯಾವ ರೀತಿ ಪಾರದರ್ಶಕವಾದಂಥ ಆಡಳಿತ ನೀಡ್ತಕ್ಕಂಥ ವಿಚಾರ ಇರ್ಬೋದು, ಬಿಜೆಪಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನ ಅಂದ್ರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳಿಗೆ ಹೊರತಾಗಿ ಇತರ ವಿಚಾರಗಳನ್ನ ಅಂದ್ರೆ ಕೋಮು ಭಾವನೆಯನ್ನ ಕೆಳಿಸ್ತಕ್ಕಂಥ ವಿಚಾರಗಳ ಮೇಲೆ ಚುನಾವಣೆಯನ್ನ ಮಾಡಲಿದೆ. ಆದರೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ವ್ಯತಿರಿಕ್ತವಾಗಿ ಜಾತ್ಯತೀತ ಮನೋಭಾವನೆಯಿಂದ ಜಾತ್ಯತೀತ ತತ್ವದ ಅಡಿಯಲ್ಲಿ ಎಲ್ಲ ಸಮುದಾಯ ಇರ್ಬೋದು, ಎಲ್ಲ ವರ್ಗ ಇರ್ಬೋದು, ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ ಅಭಿವೃದ್ಧಿ ವಿಚಾರ, ಅದರಲ್ಲೂ ಕರ್ನಾಟಕದಲ್ಲಿ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳ ವಿಚಾರ ಕುರಿತಂತಷ್ಟೇ ಮಾತಾಡಬೇಕು ಅಂತಕ್ಕಂಥ ಸೂಚನೆಯ ಜೊತೆಗೆ ಪ್ರಮುಖವಾಗಿ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಜಾತ್ಯತೀತವಾದ ವರ್ಸಸ್ ಹಿಂದುತ್ವ, ಇದಕ್ಕೆ ಪ್ರತಿಯಾಗಿ ಜಾತ್ಯತೀತ ಅಸ್ತ್ರ ಪ್ರಯೋಗ ಮಾಡೋದ್ರ ಮುಖಾಂತರ ಮತದಾರರನ್ನ ಸೆಳೆಯಬೇಕು ಅಂತಕ್ಕಂಥ ನಿರ್ಧಾರಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಈ ಪ್ರಸ್ತಾಪಕ್ಕೆ ಪ್ರಮುಖವಾಗಿ ಕೇಂದ್ರ ನಾಯಕರುಗಳು ಕೂಡ ಸಹಮತವನ್ನ ಸೂಚಿಸಿದ್ದು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಮಾವೇಶಗಳ ಮೂಲಕ ಕರ್ನಾಟಕದ ಮತದಾರರನ್ನ ಸೆಳೆಯೋದ್ರ ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗಳಿಸಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.